ಆಲೂರು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬುಧವಾರ ದಿಢೀರ್ ಭೇಟಿ ನೀಡಿ ಸಾರ್ವಜನಿಕರ ಅರ್ಜಿಗಳನ್ನು ಪರಿಶೀಲನೆ ನಡೆಸಿದರು. ಸಾರ್ವಜನಿಕರಿಂದ ಲೋಕಾಯುಕ್ತಕ್ಕೆ ಬಂದಂತಹ ಹಲವು ದೂರುಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹಣದ ಆಸೆಗೆ ಬಿದ್ದು ಬಡವರಿಗೆ ಹಾಗೂ ರೈತರಿಗೆ ತಾಲೂಕು ಕಚೇರಿಯ ಅಧಿಕಾರಿಗಳು ಮೋಸ ಮಾಡಿರುವುದು ಕಂಡುಬಂದಿದ್ದು, ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ತೀವ್ರ ತರಾಟೆ ತೆಗೆದುಕೊಂಡರು. ಇನ್ನು ಕಳೆದ 4-5 ವರ್ಷಗಳಿಂದ ರೈತರು ಸಾರ್ವಜನಿಕರು ಕೊಟ್ಟಿರುವ ಅರ್ಜಿಗಳ ಸಮಸ್ಯೆಗಳನ್ನು ಬಗೆಹರಿಸ ಇರುವುದು ಜೊತೆಗೆ ಹಣ ಪಡೆದು ಅಕ್ರಮವಾಗಿ ಜಮೀನು ಮಂಜೂರು ಮಾಡಿಕೊಟ್ಟಿರುವುದು ಬೆಳಕಿಗೆ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಂದಾಯ ಇಲಾಖೆ ಸಿಬ್ಬಂದಿಗಳನ್ನು ಕರೆಸಿ ಮಾಹಿತಿ ಬೇಕೆಂದು ಪಟ್ಟು ಹಿಡಿದಾಗ ಲೋಕಾಯುಕ್ತ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ನೀಡದೆ ತಬ್ಬಿಬ್ಬಾದ ತಹಶೀಲ್ದಾರ್ ಹಾಗೂ ಇಲಾಖೆ ಸಿಬ್ಬಂದಿಗಳು ಮೌನಕ್ಕೆ ಶರಣಾದರು. ಇನ್ನು ತಹಶೀಲ್ದಾರ್ ನಂದಕುಮಾರ್ ಅವರು ಸಾರ್ವಜನಿಕರ ಮುಂದೆಯೇ ಅಧಿಕಾರಿಗಳಿಗೆ ಸಮಸ್ಯೆಯನ್ನ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿ ಕಾಲಾವಕಾಶ ಪಡೆದರು. ಈ ಸಮಯದಲ್ಲಿ ತಾಲೂಕು ಕಚೇರಿಯಲ್ಲಿ ಹಲವು ಸಮಸ್ಯೆಗಳ ಸರಮಾಲೆಯೇ ಇದ್ದು ಕೂಡಲೇ ಸಮಸ್ಯೆಯಿಂದ ತಮ್ಮನ್ನ ಮುಕ್ತ ಮಾಡಿಸಬೇಕೆಂದು ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಒಟ್ನಲ್ಲಿ ಖುದ್ದು ಲೋಕಾಯುಕ್ತರೇ ತಾಲೂಕು ಕಚೇರಿಗೆ ಆಗಮಿಸಿ ಸಾರ್ವಜನಿಕರು ದಾಖಲಿಸಿರುವ ದೂರುಗಳ ಸ್ಥಿತಿಗತಿ ಹಾಗೂ ಕಡತಗಳ ಪರಿಶೀಲನೆ ನಡೆಸುತ್ತಿರುವುದು ಅಧಿಕಾರಿ ವಲಯದಲ್ಲಿ ನಡುಕ ಮೂಡಿಸಿದ್ದರೆ, ದೂರುದಾರರಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಇನ್ನೇನಾದರೂ ತಮಗೆ ನ್ಯಾಯ ಸಿಗಬಹುದೇನೋ ಎಂಬ ತಮ್ಮ ಆಶಯ ವ್ಯಕ್ತಪಡಿಸಿದರು. ಮುಂದುವರಿತಾರೆ ಕೊಟ್ಟವ್ರೆ ಏನಾಗಿದೆ ಅಟ್ಲೀಸ್ಟ್ ಅವ್ರನ್ನ ಗಮನಿಸ್ಬೇಕು. ಕ್ಯೂ ಮಾಡ್ತಾರೆ ಅವರೆಲ್ಲ ತಡೆಗಳು ಬೇರೆ ಬೇಕಾರೆ ಅದು ಮತ್ತೆ ಟೀಚರ್ಸ್ ಯಾರು ಕರೆಕ್ಟಾಗಿ ಅವರು ಅಪರಾಧಿ ತಗೋಬೇಕಾಗ್ತದೆ. ಮತ್ತೆ ಏನಾದರೂ ಎಮರ್ಜೆನ್ಸಿ ಹೊರಗಡೆ ಹೋದ್ರೆ ಮೂವ್ಮೆಂಟ್ ಅದು ಸಹ ಅವ್ರು ಫೀಲ್ ಮಾಡಿರಲಿಲ್ಲ. ಆ ಪರಿಸ್ಥಿತಿ ಏನಾದ್ರು ಬಿಲ್ಡಿಂಗ್ ಏನಾದ್ರು ಕೆಲವು ಸೋರ್ಸ್ ಇರುತ್ತೆ, ಆ ಥರದಲ್ಲಿ ಆದಷ್ಟು ರೂಲ್ಸೋದು ಬೇಡ. ತಮ್ಮ ಏನು ಹೆಡ್ ಮಾಸ್ಟರ್ ಇರ್ತಾರೆ ಅವ್ರಿಗೆ ಸ್ವಲ್ಪ ತಮ್ಮ ರೀತಿಯಲ್ಲಿ